ಹಾಂ, 1 ರೂಪಾಯಿ ಮತ್ತೆ ಕೊಡೋದಿಲ್ಲ ಅಮ್ಮ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಸಂಡೆಯ ವ್ಲಾಗ್. ನಾವು ಇವತ್ತು ಎದ್ದಿದ್ದೆ ಸ್ವಲ್ಪ ಲೇಟ್ ಆಗೋಯ್ತು, ಸಂಡೇ ಆಗಿರೋದ್ರಿಂದ. ತುಂಬ ಹೆವಿ ಏನು ಟಿಫನ್ ಮಾಡಿರಲ್ಲ, ಯಾಕಂದರೆ ಮಧ್ಯಾಹ್ನದ ಅಡುಗೆ ಸ್ವಲ್ಪ ಹೆವಿಯಾಗಿರುತ್ತೆ ಅದಕ್ಕೆ. ಇನ್ನು ನನ್ನ ಮಗಳಿಗೆ ಇವತ್ತು ರವಾ ರೊಟ್ಟಿ ಬೇಕಂತೆ. ಇದನ್ನು ಮಾಡಿದಾಗಲೆಲ್ಲ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಇನ್ನು ಮಾಡೋದು ಕೂಡ ಈಸಿ. ಇವತ್ತಿನ ಈ ಒಂದು ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕೊನೆ ತನಕ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. 1 ಬಟ್ಲಿಗೆ 1 ಚಮಚ ಸಕ್ಕರೆ, 1 ಬೌಲ್ ರವೆ, ಅರ್ಧ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, 1 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಉಪ್ಪು. ಈ ಥರ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕು ಚೆನ್ನಾಗಿ. ಚಮಚೆಯಲ್ಲಿ ಕಂಫರ್ಟ್ ಆಗಲ್ಲ ನನಗೆ, ಸೊ ನಾನು ಈ ಥರ ಕೈಯಲ್ಲೇ ಕಲಿಸ್ಕೋತೀನಿ. ಈಗ ಕಂಫರ್ಟ್ ಆಗಲಿಲ್ಲ ಅಂದರೆ ಕೈಯಲ್ಲೂ ಕಲಿಸ್ಕೋತೀನಿ. ಈ ಥರ ಕಲಿಸಿದ ನಂತರ ಒಂದು 10 ಮಿನಿಟ್ಸ್ ಆದರೂ ಇದನ್ನು ಮುಚ್ಚಿಟ್ರೆ ಚೆನ್ನಾಗಿ ನೆನೆಯುತ್ತೆ. ಡೈರೆಕ್ಟಾಗಿ ಯಾವಾಗಲೂ ಮಾಡಬೇಡಿ, ಹಾಗೆ ಸ್ವಲ್ಪ ನೀರು ಜಾಸ್ತಿ ಇರಲಿ, ಆಮೇಲೆ ಅದೇ ಗಟ್ಟಿಯಾಗುತ್ತೆ. ಇನ್ನು ಈ ಥರ ತವಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ಎಣ್ಣೆ ಹಾಕಬೇಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ಹೀಗೆ ತಟ್ಕೊಂಡು ಹಾಕಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಮುಚ್ಚಿಟ್ಟು ಹೀಗೆ 2 ಸೈಡ್ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆವಾಜ್ ಬರುತ್ತೆ. ಒಳಗಡೆ ಸಾಫ್ಟ್, ಮೇಲಿಂದ ಸ್ವಲ್ಪ ಕ್ರಂಚಿ ಆಗಿರುತ್ತೆ. ತಿನ್ನೋಕ್ಕೂ ಕೂಡ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಏನು 5 ನಿಮಿಷ ಸಾಕಷ್ಟೇ, ಏನು ತುಂಬ ಹೊತ್ತು ತೊಗೊಳ್ಳಲ್ಲ. ಐಟಮ್ ಕೂಡ ಜಾಸ್ತಿ ಬೇಕಾಗಿಲ್ಲ. ಇನ್ನು ಅದ್ರ ಜೊತೆ ನಮ್ಮ ಟಿಫನ್ ಕೂಡ ರೆಡಿ ಆಯಿತು. ಅವಳಿಗೆ ಇನ್ನೊಂದು ಬೇಕಂತೆ, ಸೊ ಇನ್ನೊಂದು ಹಾಕ್ಕೊಡ್ತೆ. ಹೇಳಿದ್ನಲ್ಲ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಡಿಶ್ ಆಗಿರೋದ್ರಿಂದ ನಿಮ್ಮ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಇದನ್ನು ಹಾಗೆ ಇಟ್ಟು ಆಮೇಲೆ ಸಹ ಕೊಡ್ಬೋದು, ಮಾಡಿಟ್ಟಿದ್ದನ್ನು ಸಹ ತಿನ್ಬೋದು, ಏನು ತೊಂದರೆ ಇಲ್ಲ. ಅದು ಏನು ಟೇಸ್ಟ್ ಸ್ವಲ್ಪನೂ ಆ ಕಡೆ ಈ ಕಡೆ ಆಗೋದೇ ಇಲ್ಲ. ಸೊ ಅವಳು ಟಿಫನ್ ಮುಗೀತು. ಇನ್ನು ಮನೆಯವ್ರದ್ದೆಲ್ಲ ಮುಗಿಸಿ ನಾನು ಟಿಫನ್ ಮಾಡ್ಕೋತೀನಿ. ಸಂಡೇ ತುಂಬ ಕೆಲಸ ಇದೆ. ಇನ್ನು ನಾನು ಮುಂದಿನ ತಿಂಗಳಿಂದ ಕೆಲಸಕ್ಕೆ ಹೋಗ್ತಿದ್ದೀನಿ. ಮುಗೀತು ನನ್ನ ಮೆಟರ್ನಿಟಿ ಲೀವ್. ಗೊತ್ತಿಲ್ಲ ಮುಂದೆ ಹೇಗೆ ಮಾಡ್ತೀನೋ ಅಂಥೇಳಿ. ಈಗಲೇ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ನನಗೆ, ನನ್ನ ಮಗನ ಬಿಟ್ಟು ಹೋಗೋದು. ನನ್ನ ಮಗಳನ್ನ ಬಿಟ್ಟು ಹೋಗ್ಬೇಕಾದ್ರೂ ಕೂಡ ತುಂಬ ಸಂಕಟಪಟ್ಟಿದ್ದೆ ನಾನು. ಗೊತ್ತಿಲ್ಲ. ಫಸ್ಟಿಂದ ಮಾಡಿ ಎಷ್ಟು ಸಲ ಫಸ್ಟಿಂದ ಇನ್ನು ಪ್ರತಿ ಸಲ ಬಟ್ಟೆ ಜೋಡಿಸಿಟ್ರು ಕೂಡ ಅದು ಏನಾಗುತ್ತೋ ಗೊತ್ತಿಲ್ಲ, ಈ ಥರ ಆಗಿಬಿಟ್ಟಿರುತ್ತೆ. ಸಾಕಾಗೋಗುತ್ತೆ ಎವ್ರಿ ಟೈಮ್ ಮಡಚಿಡ್ಬೇಕಾದ್ರೆ. ಈ ಸಲ ಸ್ಪೆಷಲ್ ಏನಪ್ಪ ಅಂದರೆ, ಇವತ್ತು ನನ್ನ ಮಗಳು ಕೂಡ ನಾನು ಮಡಿಸ್ತೀನಮ್ಮ, ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾಳೆ ನೋಡಿ. ಈ ಥರ ಆದರೆ ಅವಳು ಸ್ವಲ್ಪ ಒಟ ರಾಣಿ, ಮಾತು ಬೇಕು ಅವಳಿಗೆ, ಹಾಗೆ ಕೆಲಸ ಮಾಡೋದಾಗಲ್ಲ. ಹೆಚ್ಚು ಕಮ್ಮಿ ನನ್ನ ಥರನೇ ಅಂತಲೇ ಅಂದ್ಕೊಳ್ಳಿ. ಆಯಿತು, ಇನ್ನು ಇವನ್ನೆಲ್ಲ ಮಡಚಿಟ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗಿದ್ಬಿಡುತ್ತೆ. ಬಟ್ಟೆಗಳೆಲ್ಲ ನೀಟಾಗಿರುತ್ತೆ. ಮಕ್ಕಳ ಬಟ್ಟೆಗಳೇ ಸ್ವಲ್ಪ ಆ ಕಡೆ ಈ ಕಡೆ ಆಗೋದು ಜಾಸ್ತಿ. ಅವ್ರ ಬಟ್ಟೆ ಜಾಸ್ತಿ ಇರೋದ್ರಿಂದ ಅವ್ರ ಬಟ್ಟೆಗೆ ಫಸ್ಟು ಪ್ರಿಫ್ರೆನ್ಸ್ ಕೊಟ್ಟು ಚೆನ್ನಾಗಿ ಎತ್ತಿಟ್ರೆ ಕೈಗೆ ಸಿಗುತ್ತೆ. ಇಲ್ಲಾಂದರೆ ಒಂದು ಆ ಕಡೆ ಈ ಕಡೆ ಆಗುತ್ತೆ ನೋಡಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ಬಟ್ಟೆ ಮಾಡಿಸ್ಕೊಟ್ಬಿಟ್ಟಿದ್ದಾಳೆ. ಒಂದೊಂದ್ಸಲ ಎಷ್ಟು ಖುಷಿಯಾಗುತ್ತೆ. ಇದಕ್ಕೋಸ್ಕರನಾದರೂ ಮನೇಲಿ ಹೆಣ್ಮಕ್ಳು ಇರಬೇಕನ್ನೋ ಫೀಲ್ ಬರುತ್ತೆ. ಸ್ವಲ್ಪ ಹಠವಾದಿ ಆದ್ರೂ ಕೂಡ ಮಾತು ಕೇಳ್ತಾರೆ, ಸ್ಪಂದಿಸ್ತಾರೆ ನಮ್ಮ ಮಾತಿಗೆ. ನಮ್ಮ ನಗುವಲ್ಲಿ, ನಮ್ಮ ಅಳುವಲ್ಲಿ ಭಾಗಿಯಾಗಿರ್ತಾರೆ, ನಮಗೆ ಸಮಾಧಾನ ಮಾಡ್ತಾರೆ. ಎಸ್ಪೆಷಲಿ ನನ್ನ ಮಗಳಂತೂ ಆ ವಿಷಯದಲ್ಲಿ ಎತ್ತಿದ ಕೈ. ಇನ್ನು ಬಟ್ಟೆ ಮಡಚೋ ಕೆಲಸನೂ ಮುಗೀತು. ಬಟ್ ಮೇಲ್ಗಡೆ ಬುಕ್ಸ್ ಎಲ್ಲ ಮಡಚ್ಕೋಬೇಕಿತ್ತು. ಅಷ್ಟರಲ್ಲಿ ನನ್ನ ಮಗ ಮಲ್ಕೊಂಡವನು ಎದ್ಬಿಟ್ಟಿದ್ದಾನೆ. ಸೊ ಅವನಿಗೆ ಟೈಮ್ ಕೊಡ್ತಾ ಇದ್ದೀನಿ. ಅದರ ನಂತರ ತಗೊಳ್ಳಿ, ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ಮಧ್ಯಾಹ್ನದ ಅಡುಗೆ ಅದು ಏನಪ್ಪ ಅಂದರೆ, ನಾನಿವತ್ತು ಮಧ್ಯಾಹ್ನಕ್ಕೆ ಪನ್ನೀರ್ ಗ್ರೇವಿ ಮಾಡ್ತಿದ್ದೀನಿ ಸಿಂಪಲ್ಲಾಗಿ. ತುಂಬ ಟೈಪ್ಸ್ ಇರುತ್ತೆ ಅದರಲ್ಲಿ. ನಾನು
ಸಿಂಪಲ್ಲಾಗಿ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನು ಹೆಸರಿಲ್ಲ, ಪನ್ನೀರ್ ಗ್ರೇವಿ ಅಂತಲೇ ಕರಿತೀನಿ ನಾನು ನಮ್ಮ ಮನೇಲಿ. ಸೊ ಅದಕ್ಕೂ ಮುಂಚೆ ಒಂದು ಲೋಟ ಅಕ್ಕಿ ನೆನೆ ಹಾಕ್ಕೊಂಡೆ. ರೈಸ್ ಮಾಡಲಿಕ್ಕೆ ಸ್ವಲ್ಪ ಮುಂಚೆ ನೆನೆ ಹಾಕೋದ್ರಿಂದ ಅನ್ನ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಅದರಲ್ಲಿ ಆ್ಯಸಿಡಿಕ್ ಅಂಶಗಳೆಲ್ಲ ಹೋಗುತ್ತಂತಪ್ಪ, ನನಗೂ ಗೊತ್ತಿಲ್ಲ. ಸೊ ನನಗೆ ಆ ಥರ ಮಾಡ್ತಿರೋದ್ರಿಂದ ಸ್ವಲ್ಪ ಆ್ಯಸಿಡಿಟಿ ಆಗೋದು ಕೂಡ ಕಡಿಮೆ ಆಗ್ತಿದೆ. ನಾನು ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟೆ ಮಾಡ್ತೀನಿ. ಇನ್ನು ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ನಾನು 2 ಈರುಳ್ಳಿ ತೊಗೊಂಡಿರ್ತೀನಿ. ನೋಡಿ, ಇದೊಂದು ಹೊಸಾದು ಬಂದುಬಿಟ್ಟಿದೆ ಈಗ. ಎಲ್ಲಿ ನೋಡಿದ್ರಲ್ಲಿ ಇದನ್ನೇ ತೋರಿಸ್ತಾರೆ. ಈರುಳ್ಳಿ ಮೇಲ್ಗಡೆ ಈ ಥರ ಕಪ್ಪಿದ್ರೆ ಅದನ್ನು ತೊಳೆದು ತಿನ್ನಬೇಕಂತೆ. ಅದೇನೋ ಬ್ಯಾಕ್ಟೀರಿಯಾ ಏನೋ ಅಂತಾರೆ, ನನಗೂ ಸಹ ಗೊತ್ತಿಲ್ಲ. ಯಾಕೆ ರಿಸ್ಕ್ ತೊಗೊಳ್ಳೋದು ಅಂಥೇಳಿ ನಾನು ತೊಳೆದ್ಬಿಟ್ಟೆ ಯೂಸ್ ಮಾಡ್ತಿದ್ದೀನಿ. ಮೊದಲೆಲ್ಲ ನಾವು ಹಾಗೆ ತಿಂದುಬಿಟ್ವಿ, ಅವಾಗೆಲ್ಲ ಗೊತ್ತಾಗಲಿಲ್ಲ, ಏನೋ ಬಿಡು ಇರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ನಾವು ಈರುಳ್ಳಿ ತೊಳಿತಿರೋದು. ಇಲ್ಲಿ ನೋಡಿ, ಇನ್ನು ಈರುಳ್ಳಿನ ಈ ಥರ ಸಣ್ಣಗೆ ಹೆಚ್ಕೋಬೇಕು. ನಾನಿಷ್ಟು ಸಣ್ಣಗೆ ಹೆಚ್ಕೊಂಡಿರ್ತೀನಿ. ನಮ್ಮ ಮನೇಲಿ ದೊಡ್ಡ ದೊಡ್ಡ ಈರುಳ್ಳಿ ಹಾಕಿದರೆ ಯಾರು ತಿನ್ನಲ್ಲ, ತೆಗೆದು ತೋರಿಸ್ತಾರೆ, ನೋಡಿಲ್ಲಮ್ಮ ಎಷ್ಟು ದೊಡ್ಡದು ಈರುಳ್ಳಿ ಹೆಚ್ಚಿಬಿಟ್ಟಿದೆಯಾ ಅಂತೇಳಿ. ಸೊ 2 ಈರುಳ್ಳಿ ಈ ಥರ ಸಣ್ಣಗೆ ಹೆಚ್ಕೋಬೇಕು. ಹಾಗೆ 3 ಟೊಮೆಟೊ, ಇದನ್ನೇ ಈಗಲೇ ತೊಳೆದಿಟ್ಕೊತಿದ್ದೀನಿ. ಇದೇನು ಹೆಚ್ಚಲಿಕ್ಕೆ ಬೇಕಾಗಿಲ್ಲ, ಆಮೇಲೆ ಮಿಕ್ಸಿ ಮಾಡಬೇಕಾದ್ರೆ ಹಾಕಬೇಕು. ಹಾಗೆ ಇದು ಪನ್ನೀರ್. ನಮ್ಮ ಮನೇಲಿ ಮೊನ್ನೆ ರಕ್ಷಾಬಂಧನಕ್ಕೆ ನಾವು 1 ಕಿಲೋ ಪನ್ನೀರ್ ತಂದಿದ್ವಿ. ಸೊ ಅದನ್ನೇ ಎತ್ತಿಟ್ಟಿದ್ದೆ. ಇನ್ನು ಪನ್ನೀರ್ನ ಈ ಥರ ಕಟ್ ಮಾಡೋಕ್ಕೆ ಈಗ ಶಾರ್ಪ್ ಇರೋ ನೈಫೇ ತೊಗೋಬೇಕು, ಚಾಕುನೇ ತೊಗೋಬೇಕು. ಅದು ಜಿಗ್ಜಾಗಿರೋದು ತೊಗೊಂಡ್ರೆ ಪನ್ನೀರು ಒಡೆದ್ಬಿಡುತ್ತೆ, ಅಂದರೆ ಈ ಥರ ಸಾಫ್ಟಾಗಿ ಕಟ್ ಆಗೋದಿಲ್ಲ. ನೋಡಿ, ಇಷ್ಟು ಸ್ಮೂತಾಗಿ ಕಟ್ ಆಗ್ತಿದೆ. ಅದಕ್ಕೋಸ್ಕರನಾದರೂ ಶಾರ್ಪ್ ಆಗಿರೋದು ಮತ್ತು ಪ್ಲೇನ್ ಇರೋದು ಚಾಕುನೇ ತೊಗೊಳ್ಳಿ. ಇಷ್ಟಿಷ್ಟು ಕ್ಯೂಬ್ ಮಾಡ್ಕೋತಿದ್ದೀನಿ ನಾನು. ನನಗೀಗ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊಂಡು ಉಳಿದಿದ್ದನ್ನು ಮೊದಲನೇ ಕಟ್ ಮಾಡಿ ಇಟ್ಕೋತಿದ್ದೀನಿ. ಇದರಿಂದ ನನಗೆ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕೆಲಸ ಆಗೋದಿಲ್ಲ. ಸೊ ಫ್ರಿಜ್ಜಲ್ಲಿ ಎತ್ಬಿಟ್ಟೆ. ಸೊ ಮಿಕ್ಸಿಗೆ 2 ಲವಂಗ ಹಾಕೋತಿದ್ದೀನಿ. ಸ್ವಲ್ಪ ಸಿಂಪಲ್ ಆಗಿರೋದ್ರಿಂದ ಸ್ವಲ್ಪನೇ ಗರಂ ಮಸಾಲ ಹಾಕೋತಿದ್ದೀನಿ, ಜಾಸ್ತಿ ಬೇಡ ಅಂಥೇಳಿ. ಹಾಗೆ 2 ಚಕ್ಕೆ, ಸ್ವಲ್ಪ ಸಾಜೀರಿಗೆ, 1 ಇಂಚು ಶುಂಠಿ, 2 ಸಣ್ಣ ಜವಾರಿ ಬೆಳ್ಳುಳ್ಳಿ ಗಡ್ಡೆ, ಹಾಗೆ ಸ್ವಲ್ಪ ಕಾಯಿ. ಅದು ಸಿಪ್ಪೆ ಸುಲಿಬೇಕಿತ್ತು, ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಾಗಾಗಿ ಆಗಲಿಲ್ಲ. ಹೇಗಿದೆಯೋ ಹಾಗೆ ಮಾಡ್ತಿದ್ದೀನಿ ನಾನು. ಟೇಸ್ಟಲ್ಲಿ ಏನು ಫರಕ್ ಬೀಳೋದಿಲ್ಲ, ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಬೇಕಾಗುತ್ತೆ. ಟೊಮೆಟೊನ ನಾನು ಈ ಥರ ಲಾಸ್ಟಿಗೆ ಹಾಕೋತೀನಿ, ಇಲ್ಲಾಂದರೆ ಕಾಯಿ ಏನಿದೆ ಅದು ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ. ಇನ್ನು ಮಸಾಲೆ ರೆಡಿ ಆಯಿತು. ನಾನು ಗ್ರೇವಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಬಿಡ್ತೀನಿ. ಒಂದು ಗ್ಯಾಸಲ್ಲಿ ಅನ್ನ ಹಾಕ್ತಿದ್ರೆ ಇನ್ನೊಂದು ಗ್ಯಾಸಲ್ಲಿ ನಾನು ಗ್ರೇವಿ ಮಾಡ್ಕೋಬೋದು. ಅದಕ್ಕೆ ಇನ್ನು ಪನ್ನೀರಲ್ಲಿ ನೋಡಿ ಈ ಥರ ನೀರಿರುತ್ತೆ, ಇದನ್ನು ಸ್ಕ್ವೀಸ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಫ್ರೈ ಮಾಡ್ಕೋಬೇಕಾದ್ರೆ ಪನ್ನೀರ್ ನೀರು ಬಿಡುತ್ತೆ, ಆವಾಗ ಚೆನ್ನಾಗಿ ಫ್ರೈ ಆಗೋದಿಲ್ಲ, ಅಥವಾ ಸೈಡ್ ಎಡ್ಜಸ್ ಏನಿರುತ್ತೆ ಅದು ಸ್ವಲ್ಪ ಕ್ರಂಚಿಯಾಗಿ ಬರೋದಿಲ್ಲ. ಇನ್ನು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಂತರ ನಾವೇನು ತೆಗೆದಿಟ್ಕೊಂಡಿದ್ವಿ ಸ್ಕ್ವೀಸ್ ಮಾಡಿ ಅದು ಪನ್ನೀರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಚಮಚೆಲಿ ಹಾಕ್ಬಿಡಿ. ಈ ಥರ ಎಲ್ಲ ಕಡೆ ಉದುರಿಸ್ಕೊಳ್ಳಿ, ಇಲ್ಲಾಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಇನ್ನು ನಾನು ಪನ್ನೀರ್ ಮಾಡಲಿಕ್ಕೆ ಈ ಥರ ಚಮಚ ತೊಗೋತಿದ್ದೀನಿ, ಇದರಿಂದ ನಾವು ತಳ ಹಿಡಿದೇ ಇರೋ ಹಾಗೆ ತಡಿಬೋದು. ಸಾಂಬಾರು ಚಮಚ ಆದರೆ ಅದರಲ್ಲಿ ಆಗೋದಿಲ್ಲ. ಇನ್ನು ಇದನ್ನಿಷ್ಟು ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ನನ್ನ ಮಗಳಿಗೆ ಈ ಥರ ಮಾಡಿದರೆ ತುಂಬ ಇಷ್ಟ, ಬಂದುಬಿಡ್ತಾಳೆ ಅವಳು ವಾಸನೆ ಹಿಡ್ಕೊಂಡೆ. ತರ್ತಾರೆ ಇನ್ನು ಈರುಳ್ಳಿ ಬೆಂದಮೇಲೆ ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ತಿದ್ದೀನಿ. ಈ ಥರ ಉಪ್ಪು ಎಲ್ಲ ಮೊದಲೇ ಹಾಕಿರೋದ್ರಿಂದ ಮೇಲೆ ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ಈರುಳ್ಳಿ ಬೇಯಬೇಕಾದ್ರೆ ಹಾಕ್ಕೊಂಡ್ರೆ ಮಸಾಲೆಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನನ್ನ ಹಳೆ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ಅದರಲ್ಲಿ ನಾನೆಲ್ಲ ರೆಸಿಪಿಲೂ ಕೂಡ ಇದೇ ಥರ ಮಾಡಿರೋದು. ಇನ್ನು ಒಂದು 2 ನಿಮಿಷ ಇದನ್ನು ಮಸಾಲೆನೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹಸಿ ವಾಸನೆ ಹೋಗುತ್ತೆ. ಅದು ಫ್ರೈ ಆಗೋ ತನಕ ನಾನು ಇಲ್ಲಿ ಸ್ವಲ್ಪ ಜೀರಾ ರೈಸ್ ಮಾಡ್ಕೊತಿದ್ದೀನಿ. ನನಗೆಲ್ಲ ಮನೆಯವರಿಗಷ್ಟೇ, ನಾನು ಜೀರಾ ರೈಸ್ ಅಷ್ಟಾಗಿ ತಿನ್ನೋದಿಲ್ಲ. ಈ ಥರ ಸ್ವಲ್ಪ ಅಂದರೆ ಪನ್ನೀರ್ ಸ್ವಲ್ಪ ಖಾಲಿಯಾಗಿತ್ತು, ಸೊ ಮತ್ತೆ ಸಪ್ರೇಟಾಗಿ ಫ್ರೈ ಮಾಡಿ ಗ್ರೇವಿಗೆ ಹಾಕ್ತಿದ್ದೀನಿ. ಅದೇ ಬಾಣಲೆಯಲ್ಲೇ ನಾನು ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು
ಈ ಥರ ಜೀರಾ ರೈಸ್ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಒಂದು ಕಡೆ ಇದು ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಂದರೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ನಾನು ಇದನ್ನು ಮುಚ್ಚಿಟ್ಟು ಬೇಯಿಸ್ತೀನಿ. ಮೊದಲಿಗೆ ನೀರು ಹಾಕೋಬಾರ್ದು, ಅದರಿಂದ ಹಸಿ ವಾಸನೆ ಹೋಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಒಂದೆರಡು ಕುದಿ ಬರೋ ತನಕ ಮುಚ್ಚಿಟ್ಟು, ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ಮುಚ್ಚಿಡೋದ್ರಿಂದ ಬೇಗ ಬೇಯುತ್ತೆ ಮತ್ತು ಸ್ವಲ್ಪ ಆಯಿಲ್ ಏನಾದರೂ ಇದ್ದರೆ ಅದು ಕೂಡ ಬಿಟ್ಕೊಳುತ್ತೆ, ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ ಅಡುಗೆ. ಸೊ ನೋಡಿ, ಈ ಥರ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ಆಯಿತು, ಇನ್ನು 5 ನಿಮಿಷ ಕುದಿ ಬಂದರೆ ಈ ಪನ್ನೀರ್ ಗ್ರೇವಿ ರೆಡಿ. ನಮ್ಮನೇಲಂತೂ ನಾವು ಈ ಥರನೇ ಮಾಡೋದು. ಇನ್ನು ಬೇರೆ ಬೇರೆ ಥರದ್ದೆಲ್ಲ ಮಾಡಿರ್ತೀನಿ. ಸೊ ಇವತ್ತಿಗೆ ಇದೆ, ಇದು ಫೈನಲ್ ಲುಕ್. ಪನ್ನೀರ್ ಗ್ರೇವಿ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಇನ್ನು ಊಟ ಮುಗಿಸೋ ಅಷ್ಟೊತ್ತಿಗೆ 3:30 ಆಗೋಗಿತ್ತು. ಇನ್ನೇನು ರೆಸ್ಟ್ ಮಾಡಿ ಒಂದು 7 ಗಂಟೆ ಸುಮಾರು ನಾವು ಹೊರಗಡೆ ಹೊರಟ್ವಿ. ಅದು ಎಲ್ಲಿಗಪ್ಪ ಅಂದರೆ ನಮ್ಮ ಮನೇಲಿ ಗಣಪತಿ ಹಬ್ಬ ಇರೋದ್ರಿಂದ ಗಣಪತಿ ಬುಕ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಇದೇ ರೀತಿ ನಮ್ಮ ಹಬ್ಬದ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನೋಡ್ಲಿಕ್ಕೋಸ್ಕರ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲ ಗಣಪತಿ ಮೂರ್ತಿಗಳು ಎಷ್ಟು ಸಖತ್ತಾಗಿದೆ ನೋಡಿ, ಯಾವ್ದು ತೊಗೋಬೇಕೋ ಯಾವ್ದು ಬಿಡಬೇಕು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.